ಚೀಸ್ ಗಾರ್ಲಿಕ್ ಬ್ರೆಡ್ ಮಾಡೋದು ಹೇಗಂತ ನೋಡೋಣ ಬನ್ನಿ. ಮೊದಲಿಗೆ 2 ಬೆಳ್ಳುಳ್ಳಿನ ಚೆನ್ನಾಗಿ ಸಣ್ಣದಾಗಿ ಹಚ್ಕೊಳ್ಬೇಕು. ಮಕ್ಕಳಿಗೆ ಮಾಡಿಕೊಡ್ಬೇಕಂದ್ರೆ ಬೆಳ್ಳುಳ್ಳಿನ ಪೇಸ್ಟ್ ಮಾಡಿಬಿಡೋದು ಒಳ್ಳೆಯದು. ಅದಾದಮೇಲೆ 1 ಸ್ಪೂನಷ್ಟು ಬೆಣ್ಣೆ ತೊಗೊಂಡಿದ್ದೀನಿ, 1 ಟೀ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸು, ಸ್ವಲ್ಪ ಉಪ್ಪು, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ಲೈಸ್ಗೆ ಈ ಥರ ಹಚ್ಕೊಂಡು ಬಿಡಬೇಕು. ಅದಾದಮೇಲೆ ಒಂದು ಪ್ಯಾನ್ಗೆ 1 ಟೀ ಸ್ಪೂನಷ್ಟು ಬೆಣ್ಣೆ ಹಾಕಿಬಿಟ್ಟು ಆ ಸ್ಲೈಸ್ನ ರೋಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಮೇಲೆ ಚೀಸ್ನ ತುರ್ದು ಹಾಕ್ತಾಯಿದ್ದೀನಿ. ಲಿಡ್ನ 2 ನಿಮಿಷ ಕ್ಲೋಸ್ ಮಾಡಿಬಿಟ್ಟು ತೆಗೆದ್ರೆ ಚೀಸ್ ಗಾರ್ಲಿಕ್ ಬ್ರೆಡ್ ರೆಡಿಯಾಗಿರುತ್ತೆ. ತುಂಬಾ ರುಚಿಯಾಗಿರುತ್ತೆ. ಬೆಳ್ಳುಳ್ಳಿ ಮತ್ತು ಬಟರ್ ಫ್ಲೇವರು, ಆ ಕ್ರಂಚಿ ಬ್ರೆಡ್ಡು ತುಂಬಾ ಚೆನ್ನಾಗಿ ಅನಿಸುತ್ತೆ. ಒಂದು ಸಲ ಈ ರೆಸಿಪಿ ಟ್ರೈ ಮಾಡಿ. ಅದಾದಮೇಲೆ ಇನ್ನೊಂದು ರೆಸಿಪಿ ನೋಡಿ. ಮೊದಲಿಗೆ ಒಂದು ಬೌಲ್ಗೆ 2 ಮೊಟ್ಟೆ ಒಡೆದು ಹಾಕ್ಕೊಂಡು 2 ಟೀ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸು, ಉಪ್ಪು, ಮೆಣಸು ಎಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಟೊಮ್ಯಾಟೊ, ಈರುಳ್ಳಿ, ಕ್ಯಾಪ್ಸಿಕಮ್, ಕೊತ್ತಂಬರಿ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಬ್ರೆಡ್ ಸ್ಲೈಸ್ ತೊಗೊಂಡು ಮಧ್ಯದಲ್ಲಿ ನೋಡಿ ಈ ಥರ ಸ್ಕ್ವೇರ್ ಶೇಪ್ ಕಟ್ ಮಾಡ್ಕೊಂಡು ಬಿಡ್ತಾಯಿದ್ದೀನಿ. ಆ ಬ್ರೆಡ್ ನಾನು 4 ಪೀಸ್ ಮಾಡಿಕೊಂಡು ಒಂದು ಕಡೆ ಇಟ್ಕೊಂಡು ಒಂದು ಪ್ಯಾನಿಗೆ ಬೆಣ್ಣೆ 1 ಟೀ ಸ್ಪೂನ್ ಬೆಣ್ಣೆ ಹಾಕಿಬಿಟ್ಟು ಆ ಸ್ಲೈಸಸ್ನ ಇಟ್ಬಿಟ್ಟು ಮಧ್ಯದಲ್ಲಿ ಮೊಟ್ಟೆ ಮಿಕ್ಸರೆಲ್ಲ ಹಾಕಿ ಆಮೇಲೆ 4 ಪೀಸ್ದು ಬ್ರೆಡ್ ಸ್ಲೈಸ್ ಪೀಸಸ್ ಇರುತ್ತಲ್ಲ ಅದನ್ನು ಹಾಕಿಬಿಟ್ಟು ಮೊಟ್ಟೆದು ಮಿಕ್ಸ್ ಎಲ್ಲ ಹಾಕಿ ಒಂದು ಕಡೆ ರೋಸ್ಟ್ ಮಾಡಿಕೊಂಡು ಇನ್ನೊಂದು ಕಡೆನೂ ತಿರುಗಿಸಿ ರೋಸ್ಟ್ ಮಾಡಿಕೊಂಡು ಮೇಲೆ ಚೀಸ್ನ ಗ್ರೇಟ್ ಮಾಡಿಬಿಟ್ರೆ ಒಂದು ಸ್ವಲ್ಪ ಹೊತ್ತು 1-2 ನಿಮಿಷ ಅಷ್ಟು ಲಿಡ್ನ ಕ್ಲೋಸ್ ಮಾಡಿದ್ರೆ ಈ ರೆಸಿಪಿ ರೆಡಿ ಆಗುತ್ತೆ. ತುಂಬಾ ರುಚಿಯಾಗಿರುತ್ತೆ ತಿನ್ನೋಕ್ಕಂತೂ. ನೀವು ಈ ರೆಸಿಪಿನ ಟ್ರೈ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ.